ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಹೆಡ್ ಬಾತ್ ಮಾಡಿದ್ದೆ. ಇವತ್ತು ಮಂಗಳವಾರ ಇದೆ. ಸೊ ಹೆಡ್ ಬಾತ್ ಮಾಡೋಕ್ಕೆ ನಾನು ಕೂಮ್ ಮಾಡಲ್ಲ, ನೀವು ಕೂಮ್ ಮಾಡಬೇಡಿ. ಯಾಕಂದರೆ ಹೆಡ್ ಬಾತ್ ಮಾಡೋಣ ಕೂಮ್ ಮಾಡಿದ್ರೆ ಜಾಸ್ತಿ ಹೇರು ಕಟ್ಟಾಗುತ್ತೆ, ಒಂದು ಪಾಯಿಂಟ್. ಮತ್ತು ಇನ್ನೊಂದೇನೆಂದರೆ ಅದು ಏನು ಗುಂಜಿರುತ್ತೆ, ಗುಂಜು ತೆಗಿಲಕ್ಕೆ ಭಾಳ ಕಷ್ಟ ಆಗ್ಬಿಡುತ್ತೆ. ಮತ್ತು ನಿಮಗೆ ಗುಂಜು ಜಾಸ್ತಿ ಇದ್ದರೆ ಕೈಯಿಂದನೇ ತೊಳ್ಕೊರಿ. ಹಿಂಗೆ ಕೋಮ್ಲಿಂತ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಇದು ಕೋಮ್ನ ಏನು ಯೂಸ್ ಮಾಡತ್ತೀನಲ್ಲ ಅದು ಬೆಸ್ಟ್ ಕೋಮ್ ಅದ ನನಗೆ ಅನ್ಸೋ ಮಟ್ಟಿಗೆ. ಯಾಕಂದ್ರೆ ಅದು ಹೇರ್ಸ್ ಕೆಳಗೂ ಬೀಳಲ್ಲ, ಅದ್ರೊಳಗೆ ಇರ್ತಾವೆ. ಮತ್ತು ಜಲ್ದಿ ನೀವು ಏನೇ ಗುಂಜು ಬಿದ್ದೂ ಕರೆಕ್ಟಾಗಿ ತಕ್ಕೋಬೋದು. ಮತ್ತು ಇನ್ನೊಂದು ಏನಂತಂದ್ರೆ ಕೋಮ್ ಮಾಡೋ ವಿಧಾನ ಹೆಂಗಿರ್ತಂದ್ರೆ, ಫಸ್ಟ್ ಸ್ಟೆಪ್ ಅಂದ್ರೆ ಕೆಳಗ್ಲಿಂತ ಬರ್ಬೇಕು. ನೀವು ಕೆಳಗೆ ನಿಂತು ಮಾಡ್ಕೊಂಡು ಮಿಡಲ್ ಬಂದು ಆಮೇಲೆ ಮ್ಯಾಗ್ಲಿಂದ ಬರಬೇಕು. ಕೆಳಗೆ ಮಾಡ್ಕೊಂಡು ಬಂದ್ರೆ ಅಂದ್ರೆ ಏನಾಗ್ತದೆ ಅಂದ್ರೆ ಜಾಸ್ತಿ ನಿಮಗೆ ಏನು ಕೆಳಗಿಂದ ಏನು ಗುಂಜು ಇರ್ತದೆ ತೆಕ್ಕೊಂಡು ಮ್ಯಾಗಿಂದ ಗುಂಜು ತಗೊಂಡು ಮತ್ತು ಮ್ಯಾಗ ಬರ್ಬೋದು. ಮ್ಯಾಗ್ಲಿಂದ ಕೆಳಗೆ ಬರ್ಬೇಕಂದ್ರೆ ಜಾಸ್ತಿ ಕೂದಲು ಕಟ್ಟಾಗ್ತಾವೆ ಮತ್ತು ಉದುರ್ತಾವಂದ್ರೆ ಕಟ್ಟಾಗ್ತಾವೆ ಹಿಂಗೆ ಪಟ. ಯಾಕಂದ್ರೆ ಗುಂಜು ಜಾಸ್ತಿ ಬಿದ್ದಿರ್ತಾವೆ ನಮ್ಮ ಹೇರ್ಸಿಗೆ. ವೆಟ್ ಹೇರ್ನಾಗ ಮಾಡಬಾರ್ದು. ಯಾಕಂದರೆ ನಂಗೆ ಅರ್ಜೆಂಟ್ನಾಗಿದ್ದೆ, ಮಕ್ಕಳಿಗೆ ಸ್ಕೂಲಿಗೆ ಬಿಡಬೇಕಾಗಿತ್ತು. ಆ ರೀತಿ ಕೂದಲು ಬಿಟ್ಕೊಂಡು ಹೋದರೆ ಮತ್ತು ಗುಂಜು ಬೀಳ್ತಾವಂತ ತಿಳ್ಕೊಂಡು ಸ್ವಲ್ಪ ನಾರ್ಮಲಿ ಕೋಮ್ ಮಾಡ್ಕೊಂಡು ಹೋಗ್ಬೇಕಂತ ನಾ ಕೋಮ್ ಮಾಡಿದೆ. ಅದು ನಿಮ್ಗೆ ತೋರಿಸೋ ಸಲುವಾಗಿ ಕೋಮ್ ಮಾಡಿದ್ರೆ ಎಷ್ಟು ಬರ್ತವೆ ಎಷ್ಟಿಲ್ಲ ಅಂತ. ಓಕೆನಾ. ಕೋಮ್ ನೋಡಿರಿ ಹೆಂಗದ ನಂದು ಕೋಮ್. ಈ ರೀತಿ ಕೋಮ್ ತೊಗೊಂಡ್ರೆ ಬೆಟರ್ ಇರುತ್ತೆ. ನನಗೆ ಭಾಳ ಇಷ್ಟ ಆಯ್ತು ಇದು ಕೋಮ್ದು. ಮತ್ತು ಇನ್ನೊಂದು ಏನಂತಂದ್ರೆ ಹೇರ್ ಫಾಲ್ ಆಲತ್ತವ ಅಂತಂದ್ರೆ 100-200 ಹೇರ್ ಫಾಲ್ ಅಂದ್ರೆ ಬೀಳತ್ತವ ಕೂದಲು ಅಂತಂದ್ರೆ ಅದು ನಾರ್ಮಲ್ ಅದ. ನಾವು ಡಾಕ್ಟ್ರ್ ಹೋಗಿ ಕನ್ಸರ್ನ್ ಮಾಡೀನಿ, ನಾರ್ಮಲ್ ಅದ. ಅದ್ರ ಬಿಟ್ಟು ಜಾಸ್ತಿ ಹೇರ್ ಫಾಲ್ ಆಲತ್ತವ ಅಂತಂದ್ರೆ ನೀವು ಡಾಕ್ಟ್ರ್ ಕಡೆ ಕನ್ಸಲ್ಟ್ ಮಾಡಿರಿ. ಮತ್ತಂದ್ರೆ ಹೋಗಿ ಬರ್ರಿ. ಯಾರ್ದು ರೆಫರ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲರದ್ದು ಬಾಡಿ ಸ್ಟ್ರಕ್ಚರ್ ಬೇರೆ ಇರ್ತದೆ. ಎಲ್ಲರದ್ದು ಏನಂತಾರೆ ಟ್ರೀಟ್ಮೆಂಟ್ ಬೇರೆ ಇರ್ತಾವೆ. ಬಾಜುದೋಳು ಕೇಕ್ ಏನದು ಇದು ಯಾವುದೋ ಒಂದು ಶಾಂಪೂ ಅದಲ್ಲ, ಇಂದುಲೇಖ ಅಂತ, ಕೇಶ್ ಕಿಂಗ್ ಅಂತ, ಏನು ಎಷ್ಟೆಷ್ಟೋ ಶಾಂಪುಗಳು ಮತ್ತು ಇವು ಎಣ್ಣೆಗಳು ಬಂದವ. ಅವೆಲ್ಲ ಅವ್ರಿಗೆ ಸೂಟ್ ಆಯ್ತು ಅಂದ್ರೆ ನಮಗೂ ಸೂಟ್ ಆಗೋಲ್ಲ. ಎಲ್ಲರದ್ದು ಬೇರೆ ರೀತಿ ಟ್ರೀಟ್ಮೆಂಟ್ ಇರ್ತಾವೆ. ಸೊ ನಿಮಗೆ ಜಾಸ್ತಿನೇ ಹೇರ್ ಫಾಲ್ ಆಲತ್ತವ ಅಂದ್ರೆ ದಯವಿಟ್ಟು ಫಸ್ಟ್ ಸ್ಟೇಜ್ನಾಗೆ ಹೋಗಿ ತೋರಿಸ್ಕೋರಿ. ಅಷ್ಟೇ. ಇದು ಹೆಂಗಿರುತ್ತೆ ಅಂದ್ರೆ ತೋರಿಸ್ಕೊಂಡು ಬಂದ್ಮ್ಯಾಗ ಅದು ಆಯಿಲ್ನು ಜಾಸ್ತಿ ರೇಟ್ನಾಗ ಇರ್ತವೆ. ಸ್ವಲ್ಪ ಮಾಡ್ಬೇಕು. ನಿಮಗೆ ಹೇರ್ಸ್ ಬೇಕು, ನಿಮಗೆ ಸ್ಮಾರ್ಟಾಗಿ ಕಾಣಿಸ್ಬೇಕು ಅಂತಂದ್ರೆ ನೀವು ಅಷ್ಟನ್ನು ಮಾಡಬೇಕಾಗತ್ತೆ. ವೀಕ್ಲಿ 3 ಟೈಮ್ ಹೇರ್ ವಾಶ್ ಮಾಡಬೇಕು. ಆಗಿಲ್ಲ ಅಂದರೂ ಎರಡು ಸಲ ಹೆಡ್ ವಾಶ್ ಮಾಡಿರಿ. ನಿಮಗೆ ಹೆಡ್ ಮಸಾಜ್ ಮಾಡಬೇಕು ಆಯಿಲ್ ಜೊತೆಗೆ ಅಂತಂದ್ರೆ ಕಂಪಲ್ಸರಿ ಹೆಡ್ ಮಸಾಜ್ ರಾತ್ರಿಗೆ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೊರಿ. ಸ್ನಾನ ಮಾಡಬೇಕಾದ್ರೆ ವಾಮ್ ವಾಟರ್ ಇರಬೇಕು. ಜಾಸ್ತಿ ತಣ್ಣಗೆ ವಾಟರ್ ಅಂದ್ರೆ ಓಕೆ, ಬಟ್ ವಾಮ್ ವಾಟರ್ ಅಂದರೆ ಹೆಂಗೆ ಗೊತ್ತಾ, ನಾರ್ಮಲ್ ಉಗುರು ಬೆಚ್ಚರು ಅಂತೀವಲ್ಲ ಆ ರೀತಿ ಇರಬೇಕು. ಜಾಸ್ತಿ ಹಾಟ್ ವಾಟರ್ ಹಾಕೋಬೇಡ್ರಿ, ಅದರಿಂದ ಕೂದಲು ಹೇರ್ ಫಾಲ್ ಆಗುತ್ತೆ. ಓಕೆನಾ. ಈಗೆಲ್ಲ ಬಾಣತಿಯರಿಗೆಲ್ಲ ನೋಡ್ರಿ ಗರಂ ನೀರು ಹಿಂಗೆ ಸುಡ್ತಾ ಇರ್ತಾವೆ. ಅವು ಹಾಕ್ತಾರೆ ಕೂದಲು ಏನಾಗಬೇಕು, ಚರ್ಮನ ಸುಡ್ತಾ ಇರ್ತದೆ. ಹಂಗೆ ಹೇರ್ಸ್ನು ಹಂಗೆ ಏನೇನೋ ಹೇರ್ ಹಂಗೆ ಆಗಿ ಉದುರ್ತಾವೆ. ಸೊ ಬೇರೆ ರೀಸನ್ ಅದ ಅದಕ್ಕೂ. ಬಟ್ ಒಂದು ರೀಸನ್ ಅಂದ್ರೆ ಹಾಟ್ ವಾಟರ್ ಜಾಸ್ತಿ ಇರಬಾರ್ದು, ನಾರ್ಮಲ್ ವಾಟರ್ ಇರಬೇಕು. ಮತ್ತು ಇನ್ನೊಂದಂದ್ರೆ ವೀಕ್ಲಿ 3 ಟೈಮ್ಸ್ ಹೇರ್ ವಾಶ್ ಮಾಡ್ಕೊಳ್ರಿ. ಮತ್ತು ಮಸಾಜ್ ಅಂದ್ರೆ ಬಿಫೋರ್ 1 ಡೇ ರಾತ್ರಿ ಮಾಡ್ಬೋದು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಜಡೆ ಹಾಕ್ಕೊಂಡೇ ಮಲಗ್ರಿ. ಯಾಕಂದ್ರೆ ಎಲ್ಲ ಗುಂಜೆಲ್ಲ ಬೀಳಲ್ಲ, ಡಸ್ಟ್ ಇದು ಆಗಲ್ಲ. ಸೊ ಹಂಗೆ ಮಾಡ್ಕೊಂಡ್ರೆ ಬೆಸ್ಟ್ ಇರ್ತದೆ ಅಂತ ನಾನು ಹೇಳ್ತೀನಿ. ಬಟ್ ನಾ ರುಟೀನ್ ಮಾಡೋದಲ್ಲ ಹಿಂಗೇ. ನೀವು ಯಾವ ರೀತಿ ರುಟೀನ್ ಮಾಡ್ಕೋತೀರಿ ನೋಡಿರಿ. ಇದು ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಈ ರೀತಿಯೂ ರುಟೀನ್ ಮಾಡ್ಕೋಬೋದು. ಬಟ್ ನಾನು ರುಟೀನ್ ಹೆಂಗಂತಂದರೆ ಕಂಪಲ್ಸರಿ ನೈಟನ್ನು ಜಡೆ ಹಾಕ್ಕೊಂಡೇ ಮಲ್ಕೊಳ್ತೀನಿ, ಫೋಲ್ಡ್ ಮಾಡ್ತೀನಿ ಕೆಳಗಡೆ. ಸೊ ಹಾಗಾಗಿ ನನಗೆ ಜಾಸ್ತಿ ಗುಂಜು ಬೀಳಲ್ಲ. ಮತ್ತು ಎಲ್ಲರ ಹೋಗಬೇಕಾದ್ರೆ ಬಟ್ ಮನ್ಯಾಗ ನಾ ಹಾಕ್ಕೊಳ್ಳೋದು ಒಂದು ಜಡೆ, ನಾರ್ಮಲಿ ಒಂದು ಜಡೆ ಹಾಕ್ಕೋತೀನಿ. ಇಲ್ಲಾಂದರೆ ನಾ ಮ್ಯಾಗ ತುರುಬನೇ ಕಟ್ಕೋತೀನಿ ಸ್ಟಿಕ್ಕಿಂದ. ಯಾಕಂದ್ರೆ ಬೆಸ್ಟ್ ಇರ್ತದೆ. ರಾತ್ರಿಗೆ ನೈಟ್ ಹೆಣಲ್ಲಿ ಹಾಕ್ಕೊಂಡೆ ಮಲಗೋದು. ಮತ್ತು ಪ್ಯೂರ್ ವೆಜಿಟೇರಿಯನ್ ಇದ್ದೀನಿ. ನಾನ್ ವೆಜ್ ತಿನ್ನಲ್ಲ. ಎಷ್ಟು ಹೆಲ್ದಿಯಾಗಿ ಊಟ ಮಾಡ್ತೀರಿ ಅಷ್ಟು ಹೆಲ್ದಿ ಆಗಿ ನಿಮ್ಮ ಹೇರ್ಸ್ನೂ ಇರ್ತವೆ, ನಿಮ್ಮ ದೇಹನೂ ಇರ್ತದೆ. ನಿಮ್ಮ ಮ್ಯಾಗೆ ಡಿಪೆಂಡ್ ಅದ ನೀವು ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಿ, ಯಾವ ರೀತಿ ನೀವು ನಿಮ್ಮ ದೇಹವನ್ನು ನೀವು ಹೆಲ್ದಿಯಾಗಿ ಇಡ್ತೀರಿ ಅಂತ. ಓಕೆನಾ. 100-200 ನಾರ್ಮಲ್ ಹೇರ್ ಫಾಲ್ಸ್ ಇರುತ್ತದೆ. ಬಟ್ ಅದರಿಂದ ಜಾಸ್ತಿ ಆಗ್ತಾಯಿದೆ ಅಂದರೆ ದಯವಿಟ್ಟು ಡಾಕ್ಟರ್ ಹತ್ರ ರೆಫರ್ ಮಾಡಿ. ಓಕೆನಾ. ಇದು ರುಟೀನಾಗಿ ಈ ರೀತಿಯೇ ನಂದು ಹೇರ್ ಸ್ಟೈಲ್ ಇದೆ. ಯಾವ ರೀತಿ ಕಾಣಿಸ್ತಾ ಇದೆ ಹೇಳಬೇಕು. ನೀವು ಈ ರೀತಿ ಮಾಡಿದ್ರೆ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ. ಜಾಸ್ತಿ ವೀಡಿಯೋ ಬೇಕಾದರೆ ಮತ್ತೆ ಹಾಕ್ತೀನಿ ಮತ್ತೊಂದು. ಬಟ್ ನಾನು ಯಾವ ಎಣ್ಣೆನೂ ಬಜಾಜ್ ಆಲ್ಮೋಡ್ ಅಂತ ಎಣ್ಣೆ ಅದು ಅಪ್ಲೈ ಮಾಡ್ತೀನಿ. ಬೇರೆ ಯಾವ ಎಣ್ಣೆನೂ ಅಪ್ಲೈ ಮಾಡಲ್ಲ. ವಿಟಮಿನ್ D3 ಅದ್ರೊಳಗೆ ಆಯಿಲ್ ಕ್ಯಾಪ್ಸೂಲ್ ಇರ್ತದಲ್ಲ ಅದು ಹಾಕ್ತೀನಿ, ಅದಿಷ್ಟೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.